ಇನ್ನೊಂದು ಹೊಸದಾಗಿ ಒಂದು ರೂಲ್ಸ್ ತಂದಿದ್ದಾರೆ ಗೋವಾದಲ್ಲಿ, ಗೋವಾ ಸರ್ಕಾರ. ಏನನ್ನೋದು ಮುಂದೆ ಅಣ್ಣ ನಿಂದೊಂದು ಹಂಗೆ. ಹಾಂ ಸರಿ ಅಣ್ಣ, ಆಯ್ತು. ಭಾರಿ ಐತೆ ಸರ್ಕಸ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಎಲ್ಲಿದ್ದೀವಪ್ಪ ಅಂದರೆ ನಮ್ಮ ಕೊಪ್ಪಳದಲ್ಲಿದ್ದೀನಿ. 2 ದಿನ ಆಯಿತು. ಶನಿವಾರ ಸಮಾಧಾನ ಸಮಾಧಾನ ಸಮಾಧಾನ. ಶನಿವಾರ ಬಂದು ಖಾಲಿ ಮಾಡಿದವನು ಬೆಳಗ್ಗೆನೇ ಖಾಲಿ ಆಯಿತು. ಶನಿವಾರ ಲೋಡಿಲ್ಲ, ಭಾನುವಾರ ಲೋಡಿಲ್ಲ, ಇವತ್ತು ಸೋಮವಾರ. ಇವತ್ತು ಬೆಳಗ್ಗೆನೇ ಲೋಡ್ ಹೇಳವ್ರೆ. ಲೋಡ್ಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಗಿಣಿಗೆರೆಯಿಂದ, ನಮ್ಮ ಗಿಣಿಗೆರೆ ಸರವಣ ಫ್ಯಾಕ್ಟ್ರಿಯಿಂದ ಲೋಡ್ಗಳೇ ಇಲ್ಲ. ನಮ್ಮ ಗೋವಾ ಏನಾಗಿದೆ ಅಂದರೆ IT ರೇಡ್ ಆಗ್ಬಿಟ್ಟಿದೆ. ಎಲ್ಲ ಕಂಪ್ನಿಗೂ IT ರೇಡ್ ಮಾಡಿಬಿಟ್ಟವ್ರೆ ಗೋವಾದಲ್ಲಿ. ಹಂಗಾಗಿ ನಮಗೆ ಗೋವಾ ಲೋಡೇ ಆಗ್ತಾಯಿಲ್ಲ. ಇನ್ನೊಂದು 2 ದಿನ, ಅಲ್ಲೇ 1 ವಾರ ಆಯಿತು ರೇಡಾಗಿ. ಅವೆಲ್ಲ ಕ್ಲಿಯರ್ ಬಗೆಹರಿಯಕ್ಕೆ ಇನ್ನೊಂದು 2 ದಿನ ಆಗುತ್ತಂತೆ. ಹಂಗಾಗಿ ಮತ್ತೇನೋ ಈ ಸಲಿನೂ ಗೋಕಾಕ್ಕೆ ಕೊಟ್ಟಿದ್ದಾರೆ ಲೋಡು. ಬೆಂಗಳೂರು ಏನೋ ಆಗುತ್ತೆ ಅಂದ್ಕೊಂಡ್ವಿ, ಬೆಂಗಳೂರು ಆಗಲಿಲ್ಲ. ಈಗ ಮತ್ತೆ ಗೋಕಾಕ್ ಕೊಟ್ಟಿದ್ದಾರೆ ಲೋಡು. ಯಪ್ಪ, ಈ ರೋಡಲ್ಲಿ ಹಂಸ. ಹೋಗೋಣ ನಿಧಾನಕ್ಕೆ ಆರಾಮಾಗಿ ಗೋಕಾಕ್ ಹೋಗಿ ಅಲ್ಲಿಂದ ಈ ಟ್ರಿಪ್ಪು. ಸಕ್ಕರೆ ತುಂಬ ಪ್ಲ್ಯಾನು. ರಿಟರ್ನು ಅದೇ ಮಿಲ್ ಸ್ಕೇಲ್ ಮಣ್ಣು ಸಿಕ್ಕರೆ ತುಂಬೋದು, ಸಿಗಲಿಲ್ಲ ಅಂದರೆ ಸಕ್ಕರೆ ತುಂಬ ಪ್ಲ್ಯಾನು ಬೆಂಗಳೂರು ಕಡೆಗೆ. ಏನು ಮಾಡೋಕ್ಕಾಗಲ್ಲ. ಲೋಡ್ಗಳೆಲ್ಲ ಮಳೆಗಾಲ ಬಂದಾಗ 3-4 ತಿಂಗಳು ಎಲ್ಲ ಗಾಡಿಯವ್ರಿಗೂ ಹೊಡ್ತಾನೆ. ಆ 3-4 ತಿಂಗಳು ಅಡ್ಜಸ್ಟ್ ಮಾಡ್ಕೊಂಡು ಕಷ್ಟ ಬಿದ್ದು ಓಡಿಸ್ಬಿಟ್ರೆ ಅಲ್ಲಿಂದ ಆ ಕಡೆ ರಿಕವರ್ ಮಾಡ್ಬೋದು. ಇಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡ್ತದೆ 3-4 ತಿಂಗಳು ಮಳೆಗಾಲದಲ್ಲಿ. ಮಳೆ ನಿಂತ್ರೂ ನಮಗೇನಾಗ್ಬಿಡ್ತು, ಈ IT ರೇಡ್ ಆಗಲಿಲ್ಲ ಅಂದರೆ ಗೋವಾ ನೋಡೋಣ. ಹೆಚ್ಚು ಕಮ್ಮಿ ಗೋವಾ ಹೋಗಿ 1 ತಿಂಗಳು ಮೇಲೆ ಆಗೋಯ್ತು. 1 ತಿಂಗಳ ಜಾಸ್ತಿನೇ ಆಗೋಯ್ತು. 1-1.5 ತಿಂಗಳು ಆಗೋಯ್ತು ಗೋವಾ ಹೋಗಿ. ನಾನು 1.5 ತಿಂಗಳು ಮೇಲೆ ಆಗೋಯ್ತು ಗೋವಾ ಅಂದರೆ ಹೋಗೇ ಇಲ್ಲ ನಾನು. ಬರೀ ಈ ಕಡೆ ಕೇರಳನೇ ಹೋಗ್ಕೊಂಡಿದ್ದೀನಿ. ಆಮೇಲೆ ಸುಮಾರು ಜನ ಪ್ರಶ್ನೆ ಹಾಕಿದ್ರು, ಅಣ್ಣ ಕೇರಳ ಹೋಗ್ತೀರಾ MT ಬರ್ತೀರಾ, ಓನರ್ಗೆ ಲಾಸ್ ಆಗಲ್ವಾ ಅದು ಹೆಂಗೆ, ಏನು ಕತೆ ಎಲ್ಲ ಮತ್ತೆ ಕೇಳ್ತಾ ಇದ್ದೀರಾ. ನಿನ್ನೆ ಮೊನ್ನೆಯಿಂದನೂ ಒಬ್ರು ಕೇಳ್ತಾನೆ ಅವರೇ. ಆಮೇಲೆ ಸುಮಾರು ಜನ ಅದನ್ನೇ ಪ್ರಶ್ನೆ ಹಾಕಿದ್ರ, ಏನಕ್ಕಪ್ಪ ಕೇರಳ ಹೋಗ್ತೀವಿ ಅಂದರೆ ಮಂಗಳೂರು ಸೈಡು ನಮಗೆ ಲೋಡ್ ಸಿಗ್ತಾ ಇಲ್ಲ. ಫಸ್ಟ್ ಪಾಯಿಂಟ್ ಬಂದು ಮಂಗಳೂರು ಸೈಡ್ ಲೋಡ್ ಸಿಗ್ತಾ ಇಲ್ಲ, ಯಾರು ಕೊಡ್ತಾ ಇಲ್ಲ. ರೆಗ್ಯುಲರ್ ಓಡಾಡೋ ಗಾಡಿಯವರು ಹೊಡಿತಾವ್ರೆ, ಅದು ಕಡಿಮೆನೇ. ಆಮೇಲೆ ಕೇರಳ ಲೋಡ್ ಇದ್ದೇ ಇರ್ತವೆ. ಕೇರಳ ಬಂದ್ಬಿಟ್ಟು ಏನಪ್ಪ ಅಂದರೆ ಅದು ಕ್ಯಾಲಿಕಟ್ ಬಂದ್ಬಿಟ್ಟು ಒಂಥರ ಸಮುದ್ರ ಇದ್ದಂಗೆ. ಈಗ ನಾವು ಮಂಗಳೂರಿಂದ ಕೋಕ್ ತುಂಬ್ತೀವಲ್ಲ, ಅದು ಹೆಂಗೋ ಹಂಗೆ ಅಷ್ಟಿಲ್ಲ. ಒಂದು ಲೆಕ್ಕದಲ್ಲಿ ಡೈಲಿ 10 ಗಾಡಿ ಅಂತೂ ಕಲ್ಲು ಹೋಗುತ್ತೆ ಕ್ಯಾಲಿಕಟ್ಗೆ. 10 ಗಾಡಿ ಅಂತೂ ಪಕ್ಕ ಹೋಗುತ್ತೆ ಲೋಡ್ಗಳು. ಹಂಗಾಗಿ ಲೋಡ್ಗಳು ಅದು ಇದ್ದೇ ಇರ್ತವೆ. ಅದು ಮಳೆಗಾಲ ಮಗದೊಂದು ಅದೇನಿರಲ್ಲ ಅದಕ್ಕೆ. ಹಂಗಾಗಿ ಕೇರಳ ಲೋಡ್ ಇದ್ದೇ ಇರ್ತವೆ. ಪ್ಲಸ್ ಏನಪ್ಪ ಅಂದರೆ ಅದು ಸ್ವಲ್ಪ ಬಾಡಿಗೆ ಜಾಸ್ತಿ ಇರ್ತವೆ ಕೇರಳ. ಈಗ ನಮಗೆ ಕ್ಯಾಲಿಕಟ್ ಹೋಗ್ತೀನಿ ಅಂದರೆ 1500 ರೂಪಾಯಿ ಕೊಡ್ತಾರೆ ಮಾಗಡಿಯಿಂದ. ಅದೇ ಮಾಗಡಿಯಿಂದ ಮಂಗಳೂರು ಹೋಗ್ತೀನಿ ಅಂದರೆ 1100 ರೂಪಾಯಿ 150 ರೂಪಾಯಿ ಕೊಡ್ತಾರೆ. ಅಲ್ಲಿಗೆ ನೋಡಿ 500 ರೂಪಾಯಿ 150 ರೂಪಾಯಿಗೂ 350 ರೂಪಾಯಿ ಬಾಡಿಗೆ ಜಾಸ್ತಿ ಕ್ಯಾಲಿಕೇಟು. ಕಿಲೋಮೀಟ್ರು ಮಂಗಳೂರು ಕಿಲೋಮೀಟ್ರ್ ಕ್ಯಾಲಿಕೇಟ್ ಆಗುತ್ತೆ. ನಮಗೆ 350 ರೂಪಾಯಿ ಬಾಡಿಗೆ ಜಾಸ್ತಿ ಇರ್ತದೆ. ಮತ್ತು ಮಂಗಳೂರಿಂದ ಈಗ ನೀವು ಹೇಳ್ಬೋದು ಕ್ಯಾಲಿಕೇಟಿಂದ MT ಬರ್ತೀವಲ್ಲ 220 ಕಿಲೋಮೀಟ್ರು, ಈ 300 ರೂಪಾಯಿ ಬಾಡಿಗೆ ಜಾಸ್ತಿ ಇದೆ. ಪ್ಲಸ್ ಏನಪ್ಪ ಅಂದರೆ ನಾವು ಕೇರಳದಲ್ಲಿ ಮಾಯಿಯಲ್ಲಿ ಹೋಗಿ ಡೀಸೆಲ್ ಫುಲ್ ಮಾಡಿಸ್ತೀವಿ. ಅಲ್ಲಿ ಒಂದು 8 ರಿಂದ 9 ರೂಪಾಯಿ ಡೀಸೆಲ್ ರೇಟ್ ಕಡಿಮೆ. ನಮ್ಗೆ ಅಲ್ಲೊಂದು 2.5-3 ಸಾವಿರ ಉಳಿತದೆ. MT ಬರೋದು ಅಲ್ಲೊಂದು 3 ಸಾವಿರ ದುಡ್ಡು ಉಳಿದ್ಬಿಡ್ತೈತೆ. ಹಾಗಾಗಿ ನಾವು ಕೇರಳ ಹೋಗಿ ಮಂಗಳೂರು ಬರೋದು. ಮಂಗಳೂರು ಇದ್ದರೆ ಮಂಗಳೂರು ಡೈರೆಕ್ಟ್ ಬರ್ತೀವಿ. ಮಂಗಳೂರು ಡೈರೆಕ್ಟ್ ಸಿಗ್ತಾ ಇಲ್ಲ ನಮಗೆ. ಹಾಗಾಗಿ ನಾವು ಕೇರಳ ಹೋಗಿ ಬರ್ತಾ ಇರೋದು. ಒಂದು ವೇಳೆ ಮಂಗಳೂರು ಡೈರೆಕ್ಟ್ ಸಿಕ್ಕರೆ ಮಂಗಳೂರು ಡೈರೆಕ್ಟೇ ಬಂದು ಹೋಗೋದು. ಮತ್ತು ಈ ಕಡೆಲ್ಲ ಬಿಜಾಪುರ ಗುಲ್ಬರ್ಗೆಲ್ಲ ಹೋಗ್ತೀನಿ ಅಂದರೆ ನಮ್ಮ ಗಾಡಿಗಳಿಗೆಲ್ಲ ಬಾಡಿಗೆ ವರ್ಕೌಟ್ ಆಗೋಲ್ಲ, ಲೋಡ್ಗಳು ಸೆಟ್ ಆಗೋಲ್ಲ, ಬಾಡಿಗೆ ವರ್ಕೌಟ್ ಆಗೋಲ್ಲ. ಹಂಗಾಗಿ ಆ ಕಡೆಲ್ಲ ಹೋಗಲ್ಲ. 16 ವೀಲು 14 ವೀಲ್ಗೆಲ್ಲ ನೀವು ಬೆಂಗಳೂರಿಂದ ಬಿಜಾಪುರ ಗುಲ್ಬರ್ಗೆಲ್ಲ ತುಂಬ್ತೀನಂದರೆ ಟೋಟಲ್ ಲಾಸ್ ಬಾಡಿಗೆ, ಏನು ಉಳಿಯೋಲ್ಲ. ಆ ಥರ ಬಾಡಿಗೆ ಕೈಯಿಂದ ಬೇಕಾದ್ರೆ 500-1000 ರೂಪಾಯಿ ಕೈಯಿಂದ ಹೋಗ್ಬಿಡ್ತೈತೆ. ನೀವು ಬಿಜಾಪುರ ಗುಲ್ಬರ್ಗೆಲ್ಲ ತುಂಬ್ತೀನಂದರೆ ಕೈಯಿಂದ 1000 ಬೇಕಾದ್ರೆ ಹೋಗ್ಬಿಡ್ತೈತೆ. ಉಳಿದ್ರೆ ಒಂದು 500 ರೂಪಾಯಿ ಉಳಿಬೋದು ಅಷ್ಟೇ. ಆ ಸುಖಕ್ಕೆ ಯಾಕೆ ಆ ಕಡೆ ಎಲ್ಲ ಹೋಗ್ಬೇಕು? ಆ ಕಡೆ ಎಲ್ಲ ಹೋಗೋದೇ ಇಲ್ಲ. ಅದಕ್ಕೆ ಹಿಂಗೆ ಟ್ರಿಪ್ ಮಾಡ್ತೀವಿ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಬ್ರದರ್. ಬರ್ರಿ
ಈ ಟ್ರಿಪ್ ಹೋಗೋಣ. ನಮ್ಮದು ಇದು ಗೋವಾ ಕ್ಲಿಯರ್ ಆಗೋವರೆಗೂ ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಇಲ್ಲಿ ಹೊಡ್ಕೊಂಡಿರೋದು. ನಮ್ಮ ಗೋವಾ ಕುಣಿಗಲ್ ಕ್ಲಿಯರ್ ಆಗೋವರೆಗೂ ಅವೆರಡು ಕ್ಲಿಯರ್ ಆಯ್ತಂದರೆ ನಮಗೆ ಇದೇ ಬೆಸ್ಟ್ ಆಗಿಬಿಡ್ತವೆ. ಸುಮ್ಮನೆ ಲಾಂಗೆಲ್ಲ ಕೆಲವೊಬ್ರು ಹೇಳ್ತಾರೆ ಅಹಮದಾಬಾದ್ ಹೋಗೋಣ, ಮೊನ್ನೆ ಒಬ್ರು ಯಾರು ಹಾಕಿದ್ರು ಅಹಮದಾಬಾದ್ಗೆ ಹೋಗೋಣ, ನಾಗ್ಪುರ್ ಹೋಗೋಣ, ಸ್ವಾಮಿಯಾರೆಲ್ಲ ಓಡಿಸ್ತವ್ರೆ ಅಂತ. ಅಲ್ಲಿ ಓಡಿಸ್ತಿರೋರಿಗೆ ಆ ಲೈನು ಅವ್ರಿಗೆ ಗೊತ್ತು, ನಾವು ಈ ಲೈನು ನಮಗೆ ಗೊತ್ತು. ಅಷ್ಟೆಲ್ಲ ಹೋದ್ರು ಅವ್ರು ಎಷ್ಟು ಉಳಿಸ್ತಾರೋ, ನಾವು ಇದೇ ಲೈನಾಗ ಅಷ್ಟೇ ದುಡ್ಡು ಉಳಿಸ್ತೀವಿ. ಮತ್ತು ಇನ್ನೊಂದು, ಎಲ್ಲರೂ ಅಹಮದಾಬಾದ್ ಹೋಗೋಕ್ಕಾಗಲ್ಲ, ಎಲ್ಲರೂ ಲೋಕಲ್ ಹೊಡ್ಯೋಕ್ಕಾಗಲ್ಲ, ಎಲ್ಲರೂ ಗುಜರಾತ್ ಹೋಗೋಕ್ಕಾಗಲ್ಲ. ಅವ್ರದ್ದೇ ರೂಟು ಅವ್ರದ್ದೇ ಹೋಗ್ಬೇಕಾಗುತ್ತೆ. ಯಾಕಂದರೆ ಎಲ್ಲ ಒಂದೇ ರೂಟ್ಗೆ ಹೋಗ್ಬಿಟ್ರೆ ಎಲ್ಲರಿಗೂ ಯಾರಿಗೂ ಲೋಡ್ಗಳು ಸಿಗೋಲ್ಲ. ಹಂಗಾಗಿ ನಾವು ಯಾವ ರೂಟ್ ಹೊಡಿತಿದ್ದೀವೋ ನಾವು ಆ ರೂಟಲ್ಲಿ ಇರೋಣ, ಅವ್ರು ಆ ರೂಟಲ್ಲಿ ಹೊಡಿತಾರೆ ಅದೇ ರೂಟಲ್ಲಿ ಇರಲಿ ಅಷ್ಟೇ. ಬರ್ರಿ ಇನ್ನೇನು ಫ್ಯಾಕ್ಟ್ರಿ ಹತ್ರ ಬಂದ್ವಿ, ಅಲ್ಲಿ ಹೋಗಿ ನೋಡೋಣ, ಎಂಟ್ರಿ ಮಾಡಿಸಿ. ಇವತ್ತು ಇದೊಂದು ದರಿದ್ರ ಫ್ಯಾಕ್ಟ್ರಿ ನಮಗಿದು. ಈ ಫ್ಯಾಕ್ಟ್ರಿ ಅಂದ್ರೆ ಭಾಳ ಬೇಜಾರು. ಈ ಅರ್ಜುನ ಬಂದಮೇಲೆ ಆ ಫ್ಯಾಕ್ಟ್ರಿ ಒಂದು ಸಲನೋ 2 ಸಲ ಹೋಗಿದ್ದೀನಿ ಅಷ್ಟೇ ನಾನು. 1 ವರ್ಷ ಆಯಿತು, ಅರ್ಜುನ ಬಂದು ವರ್ಷ ಹತ್ತತ್ರ ಆಯಿತು. 1 ಸಲನೋ 2 ಸಲ ಹೋಗಿದ್ದೀನಿ ಅಂದರೆ, ಯಾಕಂದರೆ ಅಲ್ಲಿ ಲೋಡ್ ಆಗೋಲ್ಲ ಗಾಡಿ, ಬೇಗ ಹೋಗಿ ಸೀರಿಯಲ್ ಹಾಕೋಬೇಕು. ಸೀರಿಯಲ್ ಪ್ರಕಾರ ಇವತ್ತು ಆದ್ರೆ ಆಯಿತು, ನಾಳೆ ಆದ್ರೆ ಆಯಿತು, ಆ ಥರ ಆಗುತ್ತೆ ಅಲ್ಲಿ ಆ ಫ್ಯಾಕ್ಟ್ರಿಲಿ. ಹಂಗಾಗಿ ಹೋಗೋದಿಲ್ಲ, ಯಾವತ್ತೂ ಕೊಡೋಲ್ಲ ನಮಗೆ. ಆ ಫ್ಯಾಕ್ಟ್ರಿಯಿಂದ ಗೋವಾಗಳು ಲೋಡ್ ಆಗೋಲ್ಲ, ಕಡಿಮೆ, ಅಪರೂಪ. ಹಂಗಾಗಿ ನಮಗೆ ರೆಗ್ಯುಲರ್ ಫ್ಯಾಕ್ಟ್ರಿಯಿಂದ ಕೊಡ್ತಿರ್ತಾರೆ. ಈಗ ಫ್ಯಾಕ್ಟ್ರಿ ಕೊಟ್ಟಾಗ ನೋಡಿ ಥರ ಆಗುತ್ತೆ. ಲಾಸ್ಟ್ ಟೈಮ್ ಒಂದ್ಸಲಿ ಹೋದಾಗ 2 ದಿನ ಆಲ್ಟ್ ಆಗಿ ರಿಟರ್ನ್ ಬಂದು ಮತ್ತೆ ಅದೇ ಫ್ಯಾಕ್ಟ್ರಿ ಹೋಗಿ ಮತ್ತೆ ತಿರ್ಗಾ 1 ದಿನ ಆಲ್ಟ್ ಆಗಿ ಲೋಡ್ ಮಾಡಿದ್ದೆ ಹೊಸೂರಿಗೆ. ಈ ಥರ ಎಲ್ಲ ಆಗ್ಬಿಡ್ತವೆ. ನೋಡೋಣ ಇವತ್ತು ಹೆಂಗಾಗುತ್ತೆ ಏನನ್ನೋದು, ಅಲ್ಲಿಗೆ ಹೋಗಿ ಸಿಗೋಣ. ಸ್ನೇಹಿತರೆ, ನಾವು ನೋಡಿ ಲೋಡ್ ಮಾಡ್ಕೊಂಡು ನಮ್ಮ ಪೆಟ್ರೋಲ್ ಬಂಕಿಗೆ ಬಂದಿದ್ದೀವಿ. ಕಾಣ್ತಿರ್ಬೋದು ನಮ್ಮ ಪೆಟ್ರೋಲ್ ಬಂಕು. ನಮ್ಮ ಅರ್ಜುನ ಇಲ್ಲಿದೆ ನೋಡಿ. ಡೀಸೆಲ್ ಹಾಕ್ಸ್ಬೇಕು, ಡೀಸೆಲ್ ಹಾಕ್ಸ್ಕೊಂಡು ನಿಧಾನ ನಿಲ್ಲಿಸ್ಕೊಂಡು ಬಿಡೋಣ. ಟೈಮ್ ಅಲ್ಲೇ 5:05 ಆಗೋಗ್ಬಿಟ್ಟು. 2 hours later. ಸ್ನೇಹಿತರೆ, ನಮ್ಮ ರಾತ್ರಿ ಊಟ ನೋಡಿ, ರೊಟ್ಟಿ, ಇದು ಯಾವುದು ಪಲ್ಯಗಳು ನೋಡಿ, ಖಾರ ಚಟ್ನಿ, ಯಾವುದು ಸೊಪ್ಪು ಹಾಕಿ ಈರುಳ್ಳಿ ಹಾಕಿ ಮಾಡಿದ್ದಾರೆ ನೋಡಿ. ಸೊಪ್ಪು ಹಾಕಿ ಈರುಳ್ಳಿ ಹಾಕಿ ಮಾಡಿರೋದು. ಇದೇನು ಕಾಳು. ನಮ್ಮ ಹಿಂದ್ಗಡೆ ಇನ್ನೊಂದು ಗಾಡಿ ಬರ್ತೈತೆ, ಆ ಗಾಡಿಯವರು ಅವ್ರ ಲೈನ್ ಇದೇ ಲೈನ್ ಜಾಸ್ತಿ ಓಡಿಸೋದಲ್ಲ, ನಮ್ಮ ಗವಿಯಪ್ಪ ಅಂತೇಳಿ. ಏನೋ ಸೊಪ್ಪು, ಏನು ಸೊಪ್ಪು ಅಂತಂದ್ರೆ ಗೊತ್ತಿಲ್ಲ ನಮಗೆ. ಲೈಟ್ ಇದೆ, ನಮಗೆ ಫ್ಲಾಶ್ ಆಗ್ತದೆ ನೋಡಿ. ಸೊಪ್ಪು ಅವ್ರ ಮನೇಲಿ ತಗೊಬಂದಿರೋದು ಊಟ. ನಮಗೆ ಜೊತೆಲಿ ಮೊಸರು ತಂದವ್ರೆ. ಮೊಸರು ತಿಂದರೆ ಆಗಲ್ಲ, ನಿದ್ದೆ ಬಂದುಬಿಡ್ತವೆ. ಈಗ ಎಲ್ಲಿದ್ದೀವಪ್ಪ ಅಂದರೆ ಬೇಲೂರು. ಇಲ್ಲಿ ಕಾಣ್ತಿರ್ಬೋದು ಬೇಲೂರಲ್ಲಿದ್ದೀನಿ ಸದ್ಯಕ್ಕೆ. ಬರ್ರಿ ಊಟ ಮಾಡೋಣ. ಗಾಡಿ ಸ್ವಲ್ಪ ಹಿಂದೆ ಉಳ್ಕಂತು ಬರ್ತಾವ್ರೆ ಜೊತೆಲೆ ಅವರು. ಬರೋಷ್ಟೊತ್ತಿ ನಾವು ಊಟ ಮಾಡ್ಕೊಂಡು ಇಲ್ಲಿಂದ ಹೊರಟು ಬಿಡೋಣ ನಿಧಾನಕ್ಕೆ. ಒಳ್ಳೆ ಊಟ ಮಾಡ್ಕೊಂಡು 4 ರೊಟ್ಟಿ ತಿನ್ಕೊಂಡೆ, ಸ್ವಲ್ಪ ಪಲ್ಯ ತಿನ್ಕೊಂಡು ಈಗ ಬಿಟ್ಟಿದ್ದೀವಿ. ಈಗೆಲ್ಲಪ್ಪ ಇದು ಬನಶಂಕರಿ ಹತ್ತತ್ರ ಇದು. ಬೇಲೂರು ಬಿಟ್ಟು ಮುಂದೆ ಬನಶಂಕರಿ ಹತ್ತತ್ರ ಇದೀವಿ. ಬನಶಂಕರಿ ಇನ್ನೊಂದು 7 ಕಿಲೋಮೀಟ್ರ್ ಇದೆ. ಬನಶಂಕರಿ ಆದಮೇಲೆ ಬಾದಾಮಿ ಕಾಣ್ತಿರ್ಬೋದು. ರೋಡ್ ಮಾತ್ರ ನಮಗೆ ಬಟ್ಕುರ್ಕಿವರೆಗೂ ಚೆನ್ನಾಗೈತೆ. ಬಟ್ಕುರ್ಕಿ ಅಂತೀನಿ, ಸಾರಿ, ಕೆರೂರವರೆಗೂ. ಕೆರೂರಿಂದ ಮುಂದೆ ಚೆನ್ನಾಗಿಲ್ಲ. ಏನು ಮಾಡೋಕ್ಕಾಗಲ್ಲ, ಅಲ್ಲಿವರೆಗೂ ಹೋಗಲೇಬೇಕು. ಹೋಗೋಣ ಆರಾಮಾಗಿ. ಟೈಮ್ ಇಲ್ಲೇ 11:15. ಕಳೆದ ಟ್ರಿಪ್ಪು ಇಷ್ಟೊತ್ತಿಗಾಗಲೇ ಹೆಚ್ಚು ಕಮ್ಮಿ ನಾನು ಬಟ್ಕುರ್ಕಿ ಕೆರೂರೆಲ್ಲ ಬಿಟ್ಟು ಮುಂದೆ ಇದ್ದೆ, ಬಟ್ಕುರ್ಕಿ ಹತ್ತತ್ರ ಇದ್ದೆ. ಇವತ್ತು ಹಿಂದೆ ಇದ್ದೀನಿ, ಅಲ್ಲೇ ಇದೆ. ರೋಡು ಚೆನ್ನಾಗೈತೆ ಅನ್ನೋಷ್ಟೊತ್ತಿಗೆ ರೋಡ್ ಈ ಥರ ಬಂತಾರಪ್ಪ. ಅಂದರೆ ನಿಮಗೆ ಬೇಲೂರವರೆಗೂ, ಎಲ್ಲಿಂದ ಕೊಪ್ಪಳದಿಂದ ಬಿಟ್ಟರೆ ಬೇಲೂರವರೆಗೂ ರೋಡ್ ಸೂಪರ್ ಆಗಿದೆ. ಬೇಲೂರಿಂದ ಈ ಕಡೆ ಒಂದು ಸ್ವಲ್ಪ ದೂರ ಅಷ್ಟೇ. ಆಮೇಲೆ ತಿರ್ಗಾ ಬಾದಾಮಿಯಿಂದ ಕೆರೂರವರೆಗೂ ಸೂಪರಾಗೈತೆ. ಕೆರೂರಿಂದ ಹಿಡಿದ್ರೆ ಟೋಟಲ್ ನಮಗೆ ಬಟ್ಕುರ್ಕಿವರೆಗೂ ಟೋಟಲ್ ಹೋಗ್ಬಿಡೈತೆ. ತಿರ್ಗಾ ಬಟ್ಕುರ್ಕಿಯಿಂದ ಲೋಕಾಪುರ ಚೆನ್ನಾಗೈತೆ. ಮತ್ತು ಲೋಕಾಪುರದಿಂದ ಯಾದವಾಡ ಫ್ಯಾಕ್ಟ್ರಿವರೆಗೂ ನರ್ಕ ಬಿಸಾಕ್ಬಿಡ್ತೈತೆ ರೋಡ್. ಹಿಂಗಿದ್ರೆ ಏನಪ್ಪ ಸಮಸ್ಯೆ ಆಗಲ್ಲ, ಬಿಡ್ಕೊಂಡು ಹೋಯ್ತಾ ಇರ್ಬೋದು ಗಾಡಿನ. ಈ ಥರ ಎಲ್ಲ ಇದ್ದರೆ ಸಿಕ್ಕಾಬಡೆ ಗುಂಡಿರ್ಬಾರ್ದು. ಹಿಂಗಿದ್ರೆ ಆರಾಮಾಗಿ ಬಿಡ್ಕೊಂಡು ಹೋಗ್ಬೋದು, ಏನೂ ಸಮಸ್ಯೆ ಆಗಲ್ಲ. ಆ ಕಡೆ ಅಂತೂ ಸಿಕ್ಕಾಬಡೆ ಅಂದರೆ ಸಿಕ್ಕಾಬಡೆ ಗುಂಡಿ. ಏನು ಮಾಡೋಕ್ಕಾಗಲ್ಲ, ಲೋಡ್ ಇಲ್ಲ ಅಂದಾಗ ತುಂಬಲೇಬೇಕು. ಇವಾಗ ನಮ್ಮ ಗೋವಾ ಎಲ್ಲ ಕ್ಲಿಯರ್ ಆಗೈತೆ. ನೆಕ್ಸ್ಟ್ ಟ್ರಿಪ್ ಬಂದಾಗ ಗೋವಾ ಲೋಡ್ ಹಾಕ್ಬೋದು. ನೆಕ್ಸ್ಟ್ ಟ್ರಿಪ್ ಎಲ್ಲಿ ಇನ್ನೇನು ದೀಪಾವಳಿ ಹತ್ರ ಬಂತು.
ದೀಪಾವಳಿಗೆ ಬೇರೆ ಬಂದೇ ಹೋಗ್ಬೇಕು. ಈಗ ಆ ಕಡೆ ಎಲ್ಲ ಹೋದರೆ ಮತ್ತು ದೀಪಾವಳಿಗೆ ಹೋಗೋಕ್ಕಾಗಲ್ಲ ಮನೆಗೆ. ದೀಪಾವಳಿಗೆ ಮನೆಗೆ ಹೋಗ್ಬೇಕು. ಹಂಗಾಗಿ ಈ ಟ್ರಿಪ್ ಹೋಗಿ ಖಾಲಿ ಮಾಡಿ ಏನಾಗುತ್ತೆ ನೋಡಬೇಕು. ಸಕ್ಕರೆ ಆದರೆ ಸಕ್ಕರೆ ತುಂಬ್ಕೊಂಡು ಬೆಂಗಳೂರು ಕಡೆ ಹೋಗೋದಷ್ಟೇ. ಹೋಗೋಣ ಬರ್ರಿ. ನಮ್ಮ ಮುದಿಯಪ್ಪ ಇದು ಗವಿಯಪ್ಪ ಅಂತ ಮುಂದೆ ಹೋದರು. ಮುಂದೆ ನಿಲ್ಸಿರ್ತೀನಿ ಅಂತೇಳಿ ಅವರೇ ಮನೇಲಿ ಊಟ ಮಾಡಿದ್ದು ತಗೊಬಂದು ಕೊಟ್ಟರು. ನಾನು ಹೆಂಗೂ ಊಟ ಮಾಡಲ್ಲ ಅಂತ ಗೊತ್ತಿತ್ತು. ಹಂಗಾಗಿ ಮನೇಲಿ ರೊಟ್ಟಿ ಮಾಡೋರಣ ಬಿಸಿ ರೊಟ್ಟಿ ತಗೊಬಂದು ಕೊಡ್ತೀನಿ ಅಂತೇಳಿ ತಗೊಬಂದು ಕೊಟ್ಟರು. ತಿಂದಿದ್ದಾಯಿತು. ಹೋಗೋಣ. ಅವ್ರು ಮುಂದೆ ನಿಲ್ಸಿರ್ತಾರೆ. ನಿಲ್ಲಿಸಿದಾಗ ಮಾತಾಡ್ಸ್ಕೊಂಡು ಹಂಗೆ ಸೀದಾ ಜೊತೆಲೇ ಹೋಗ್ತಾರೆ. ಹೌದು, ಜೊತೆಲೇ ಖಾಲಿ 2 ಗಾಡಿನಲ್ಲೇ ಟ್ರಿಪ್ಪು. ಇಬ್ಬರು ಜೊತೆಲೇ ಲೋಡ್ ಮಾಡಿ ಗೋಕಾಕ್ ಹೋಗಿ ಖಾಲಿ ಮಾಡಿ ಇಬ್ಬರು ಅಲ್ಲಿಂದ ಜೊತೆಲೇ ಲೋಡ್ ಮಾಡ್ಕೊಂಡು ಇಲ್ಲಿಗೆ ಜೊತೆಲೇ ಬಂದ್ವಿ. ಇವಾಗಲೂ ಹಾಗೆ ಗೋಕಾಕ್ ಹೋಗ್ತಾಯಿದ್ದೀವಿ. ನಾಳೆ ಚೇಂಜಸ್ ಆಗ್ಬೋದು, ಯಾಕಂದರೆ ನಾಳೆ ಅಲ್ಲಿಂದ ಲೋಡ್ ಇಲ್ಲ ರಿಟರ್ನು. ಟ್ರಿಪ್ ಆದರೆ ಅಲ್ಲಿಂದನೇ ಲೋಡ್ ಇತ್ತು, ಹಂಗಾಗಿ ಜೊತೆಲೇ ಆಗ್ಬಿಟ್ವಿ. ನಾಳೆ ರಿಟರ್ನ್ ಲೋಡ್ ಇಲ್ಲ. ಅವ್ರು ಈ ಕಡೆ ಕೊಪ್ಪಳನೇ ಬರೋದು. ಅವರು ನಾವು ಕೊಪ್ಪಳ ಬರೋಲ್ಲ, ನಾನು ಬೆಂಗಳೂರು ಕಡೆ ಲೋಡ್ ಮಾಡಿಬಿಡ್ತೀನಿ. ಅವಾಗ ಬೇರೆ ಆಗಿಬಿಡ್ತೀವಿ. ನೋಡೋಣ, ನಾಳೆ ಅಲ್ಲೆಲ್ಲ ಸಿಕ್ಕಿದಾಗ ತೋರಿಸ್ತೀನಿ ಅವ್ರನ್ನ. ಸದ್ಯಕ್ಕೆ ನಾವು ಹೋಗೋಣ ಬರ್ರಿ. ಇದೆಲ್ಲ ಬನಶಂಕರಿ ಹಗಲಲ್ಲಿ ಬರಬೇಕು. ಚೆನ್ನಾಗಿರ್ತದೆ. ದೊಡ್ಡ ಗುಡ್ಡಗಳು ಇರ್ತವೆ ಇಲ್ಲಿ. ಬನಶಂಕರಿದು, ಬಾದಾಮಿ ಗುಹೆ ಅವೆಲ್ಲ. ನಾವು ನೈಟಲ್ಲಿ ಬಂದಿರೋದ್ರಿಂದ ಏನು ಕಾಣಲ್ಲ, ಬರೀ ರೋಡ್ ಅಷ್ಟೇ ಕಾಣುತ್ತೆ. 2 days later. ನಮ್ಮ ಬೆಳಗಿನ ನಾಷ್ಟ ನೋಡಿ, ಟೊಮಾಟೊ ರೈಸ್ ಮಾಡಿದ್ದೀನಿ. ನೋಡಿ ಹೆಂಗಿದೆ ಅಂತ, ಬಿಸಿ ಟೊಮಾಟೊ ರೈಸು. ನೋಡಿ ಮೊನ್ನೆ ಲಾಸ್ಟ್ ಟೈಮ್ ಇವ್ರ ಮನೆಯಿಂದನೇ ರೊಟ್ಟಿ ಪಲ್ಯ ಎಲ್ಲ ತಗೊಬಂದು ಕೊಟ್ಟಿದ್ದು ರಾತ್ರಿ ಊಟ. ಅವರೇ ಗವಿಯಪ್ಪ ಅಂತೇಳಿ. ಇವರು ಇನ್ನೊಂದು ಗಾಡಿ ಡ್ರೈವರು. ಇವ್ರದ್ದು ಇಲ್ಲೇ 16 ಇಲ್ಲಿದೆ. ನೋಡಿಗ ಅಡುಗೆ ಮಾಡ್ಕೊಂಡು ನಾಷ್ಟ ಬೆಳಗ್ಗೆನೇ ಟಿಫನ್ ತಿನ್ನೋಣ. ಇನ್ನೂ ಗಾಡಿ ಖಾಲಿಯಾಗಿಲ್ಲ. ಇನ್ನೊಂದು ಏನಪ್ಪ ಅಂದರೆ, ಈಗ ಎಲ್ಲಿದ್ದೀವಿ ಅಂದರೆ ಹೊಸಪೇಟೆಲ್ಲಿದ್ದೀವಿ ನಾವು. ಮೊನ್ನೆ ಬಾದಾಮಿಯಲ್ಲಿ ವಿಡಿಯೋ ಎಂಡ್ ಮಾಡಿದವನು ಮತ್ತೆ ಮುಂದೆ ಎಲ್ಲೂ ವಿಡಿಯೋ ಮಾಡಲಿಲ್ಲ. ಅಲ್ಲಿ ಹೋಗಿ ಸೀದಾ ಹೋಗಿ ಲೋಡ್ ಖಾಲಿ ಮಾಡಿ ಲೋಡ್ ಮಾಡ್ಕೊಂಡು ಇಬ್ಬರು ಎಲ್ಲ ಜೊತೆಲೇ ಬಂದಿದ್ದೀವಿ. ಶಾಂಪಲೆಲ್ಲ ಕೊಟ್ಟಿದ್ದೀವಿ, ಇನ್ನೂ ರಿಪೋರ್ಟ್ ಬಂದಿಲ್ಲ. ರಿಪೋರ್ಟ್ಗೋಸ್ಕರ ವೇಟಿಂಗು. ರಿಪೋರ್ಟ್ ಬಂದ ಕೂಡಲೇ ಗಾಡಿ ಖಾಲಿ ಮಾಡಿಸ್ಬಿಟ್ಟು ಮುಂದೆ ಏನು ಮಾಡಬೇಕು ಅನ್ನೋದು ನೋಡಬೇಕು. ಲೋಡು ಎಲ್ಲಿಗಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಇದು ಎಷ್ಟೊತ್ತು ಖಾಲಿ ಆಗುತ್ತೆ ಅಂತ ನೋಡ್ಕೊಂಡು ಆಮೇಲೆ ಅಪ್ಡೇಟ್ ಕೊಡ್ತೀನಿ. ಸದ್ಯಕ್ಕೆ ಒಳ್ಳೆ ಟಿಫನ್ ಮಾಡೋಣ. ಟಿಫನ್ ಮಾಡಿಬಿಟ್ಟು ನೋಡಿ ಹೆಂಗಿದೆ. ಟಿಫನ್ ಮಾಡಿಬಿಟ್ಟು ಎಲ್ಲಿಂದ ಎಲ್ಲಿ ಬಿಡಿ ಮಾಡ್ತೀರಿಪ್ಪ. ಅಣ್ಣ ನಿಂದೊಂದು ಹಂಗೆ ಹಂಗೆ ಬಿಟ್ಟು ಭಾಳ ಹಾಕ್ಬಿಡೋಣ. ಸ್ನೇಹಿತರೆ, ಯಲ್ಲಾಪುರ ಘಾಟು ನೋಡಿ ಸಕ್ಕತ್ತ ಮಾಡಿದ್ದಾರೆ. ಟರ್ನಿಂಗ್ ಎಲ್ಲ ಪೂರ್ತಿ ಕಿತ್ತೋಗಿತ್ತು. ಎಲ್ಲ ರೆಡಿ ಮಾಡ್ತಾವ್ರೆ. ಆಲ್ರೆಡಿ ರೆಡಿ ಮಾಡಿದ್ದಾರೆ. ಇದೆಲ್ಲ ಹಾಕಿ ಇದ್ರ ಮೇಲೆ ತಾರ್ ಹಾಕ್ಬೇಕಷ್ಟೇ. ಎಷ್ಟು ಗುಂಡಿ ಇತ್ತು ಗೊತ್ತಿಲ್ಲ. ಎಲ್ಲ ಅಪ್ಸೈಡ್ ಆಗೋದು ಗಾಡಿಗಳು ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ. 2 ದಿವಸ ನಿನ್ನೆ ಖಾಲಿ ಮಾಡಿ ಲೋಡ್ ಮಾಡಿದೆ. ಹಾಗಾಗಿ ಸರಿ ನಿದ್ದೆ ಇರಲಿಲ್ಲ, ಎಲ್ಲೂ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಟೋಟಲ್ಲು ಲೋಕಾಪುರ ಹೋಗಿದ್ದು ಗೋಕಾಕ್ ಹೋಗಿದ್ದು ವೀಡಿಯೋನೇ ಮಾಡಿಲ್ಲ. ಹಂಗಾಗಿ ರಿಟರ್ನ್ ಅಲ್ಲಿಗೆ ಬಂದು ಹೊಸಪೇಟೆಗೆ ತುಂಬ್ಕೊಬಂದು ಖಾಲಿ ಮಾಡಿ ಕಡಿ ತುಂಬ್ಕೊಬಂದೆ ಹೊಸಪೇಟೆಗೆ. ನಿನ್ನೆ ಕಲ್ಯಾಣ ಕಡಿ ಖಾಲಿ ಮಾಡಿ ಲೋಡ್ ಮಾಡ್ಕೊಂಡು ಗೋವಾ ಕಡೆ ಹೋಗ್ತಾ ಇದ್ದೀನಿ. ಯಾಕೋ 2 ದಿವಸದಿಂದ ವೀಡಿಯೋನೇ ಮಾಡಿಲ್ಲ ನಾನು. ಇವಾಗ ಇಲ್ಲಿ ರೋಡ್ ರೆಡಿ ಆಗಿತ್ತಲ್ಲ, ಸರಿ ಒಂದು ವೀಡಿಯೋ ಮಾಡ್ಕೊಂಬಿಡೋಣ ಅಂತೇಳಿ ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ಇಲ್ಲಿಂದ ನಮ್ಮದು ಲೋಡು ಗೋವಾಗೆ ಕುಕ್ಕೋಳೆಮಿಗೆ ಯಲ್ಲಾಪುರ ಘಾಟಲ್ಲೇ ಹೋಗ್ತಾಯಿದ್ದೀನಿ. ರಾಮನಗರ ಘಾಟ್ ಓಪನ್ ಆಗೈತೆ, ಆದರೆ ಕುಕ್ಕೋಳೆಮ್ ಇರೋದ್ರಿಂದ ನಂಗೆ ಯಲ್ಲಾಪುರ ಘಾಟೆ ಹತ್ರ. ಹಂಗಾಗಿ ಯಲ್ಲಾಪುರ ಘಾಟಲ್ಲೇ ಹೋಗ್ತಾಯಿದ್ದೀನಿ. ಅರ್ಧ ಘಾಟ್ ಇಳಿಸಿದ್ದಾಯಿತು. 2-3 ದಿನ ಏನಾಗ್ಬಿಡ್ತು, ರೆಸ್ಟ್ ಇಲ್ಲ ಸರಿಯಾಗಿ. ಹಂಗಾಗಿ ಏನು ಮಾಡಿದೆ, ವೀಡಿಯೋನೇ ಮಾಡೋಕ್ಕೆ ಹೋಗಲಿಲ್ಲ. ಪಾಟಿಗೆ ಹೋದ್ನೆ. ಗೋಕಾಕ್ ಹೋದೆ, ಖಾಲಿಯಾಗಿ ಅವತ್ತೇ ಲೋಡ್ ಆಯಿತು. ಅಲ್ಲಿಂದ ಬಂದೆ, ನಿನ್ನೆ ಖಾಲಿ ಮಾಡಿ ಲೋಡ್ ಮಾಡಿದೆ. ಹಂಗಾಗಿ ಬಂದು ಇದರಲ್ಲಿ ಕಲ್ಗಟ್ಟಿಗೆಲ್ಲಿ ಬಂದು ರಾತ್ರಿ 2 ಗಂಟೆ ಮಲಿಕೊಂಡವನು. ಬೆಳಗ್ಗೆ 11 ಗಂಟೆಗೆ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಸ್ವಲ್ಪ ನಾಷ್ಟ ಮಾಡ್ಕೊಂಡು ಸ್ವಲ್ಪ ಒಳಗಡೆಲ್ಲ ಕಡಿ ತುಂಬಿದ್ನಲ್ಲ ವೈಟ್ ಡಸ್ಟ್ ಥರ ಎಲ್ಲ ಇದಾಗಿತ್ತು. ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಅಲ್ಲಿಂದ ಬಿಟ್ಟು ಬಂದು ಯಲ್ಲಾಪುರದಲ್ಲಿ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಇವಾಗ ಘಾಟ್ ಇಳಿಸ್ಕೊಂಡು ಹೋಯ್ತಾ ಇದ್ದೀನಿ. ಒಟ್ಟಿನಲ್ಲಿ ಮುಂದೆ ಯಲ್ಲಾಪುರದಲ್ಲಿ ಮುಂದೆ ರೋಡೆಲ್ಲ ಹೋಗಿತ್ತಲ್ಲ, ಎಲ್ಲ ರೆಡಿ ಮಾಡೋರಂತೆ. ಅಂದರೆ ಪ್ಯಾಚ್ ವರ್ಕು ಮಣ್ಣುಗಳು ಹಾಕಿ ಲೆವೆಲ್ ಮಾಡೋರಂತೆ. ಗುಂಡಿಗಳು ಯಾವ ಇಲ್ವಂತೆ, ನಮ್ಮ ಓನರ್ ಹೇಳಿದ್ರು. ಹೋಗಿ ನೋಡೋಣ ಹೆಂಗಾಗೈತೆ ಏನೆತ್ತ ಅಂತ. ಭಾರತ್ ಬೆನ್ಸ್ ಗಾಡಿ ರಿಪೇರಿ ಆಗೈತೆ.
ಟೈಮು ಈಗಾಗಲೇ 4 ಗಂಟೆ. 4 ಗಂಟೆಗೆ ವಿಡಿಯೋ ಮಾಡ್ತಿದ್ದೀನಿ ನೋಡಿ. 2 ದಿವಸದಿಂದ ವಿಡಿಯೋ ಮಾಡಿದ್ದೀನಿ, ಇವತ್ತು ವಿಡಿಯೋ ಮಾಡ್ತಾ ಇರೋದು. ಹೆಸರು ಹಾಂ ಸರಿ ಆಯಿತು. ಅಂಕೋಲ ಬಂದು ಕ್ರಾಸಿಗೆ ನೋಡಿ, ಇದು ಅಂಕೋಲ ಕ್ರಾಸಲ್ಲಿ ಇದ್ದೀನಿ. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ನಿಲ್ಲಿಸಿ ನಮ್ಮ ಗಾಡಿ ಒಂದು ಸಿಕ್ಕಿತ್ತು. ಅದೇ ಭಾರತ್ ಬೆಂಜ್ ಗಾಡಿ ಲೈಲ್ಯಾಂಡ್ ಬಾಡಿ ಕೇಬಿನ್ ಕಟ್ಟಿದ್ರಲ್ಲ, ಆ ಗಾಡಿ ಸಿಕ್ಕಿತ್ತು, ಮಾತಾಡಿಸ್ತಾ ಇದ್ದೆ. ಆವಾಗ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಮಾತಾಡ್ಸಿರು, ತುಂಬ ಖುಷಿ ಆಯಿತು. ಅವ್ರದ್ದೇ ಸ್ವಂತ ಗಾಡಿ ಅಂತೆ, ಟಾಟಾ ಗಾಡಿ 16 ವೀಲ್ ಇರ್ಬೇಕು, ಹೊಸ ಗಾಡಿ ಅದು. ಅಲ್ಲಿ ಜಾಮ್ ಆಗ್ಬಿಡ್ತು, ಇಲ್ಲಾಂದರೆ ನಿಲ್ಲಿಸಿ ಮಾತಾಡ್ಬೋದಿತ್ತು. ಏನು ಮಾಡೋಕ್ಕಾಗಲ್ಲ, ನೀವು ಅಷ್ಟೇ ಯಾವಾಗಾರು ಸಿಗ್ತಿರ್ತಾರೆ. ಇನ್ನೇನು ನಮ್ಮ ಮಂಗ್ಳೂರು ಲೈನ್ ಬಂದರೆ ಎಲ್ಲರೂ ಸಿಗ್ತಿರ್ತಾರೆ. ಒಂದು ಖುಷಿ, ನಾವು ಮಾತಾಡ್ತಿದ್ದಂಗೆ ಕೂಗಿ ಶಂಕರಣ್ಣ ಅಂದರೆ ಯಾರಪ್ಪ ಅಂದರೆ ನಾನು ನಿಮ್ಮ ಸಬ್ಸ್ಕ್ರೈಬರ್ ಅಣ್ಣು, ಮೊನ್ನೆ ಟಾಟಾ ಬೆಸ್ಟು ಲೈಲ್ಯಾಂಡ್ ಬೆಸ್ಟು ಅಂತ ಮಾಡಿದ್ರಲ್ಲ ಅಂತೆಲ್ಲ ಹೇಳಿದ್ರು. ತುಂಬ ಖುಷಿ ಆಯಿತು ಬ್ರದರ್. ಅರ್ಜೆಂಟಲ್ಲಿ ಮಾತಾಡ್ಸೋಕ್ಕಾಗಿಲ್ಲ, ಬೇಜಾರಾಗಬೇಡ್ರಿ. ಮತ್ತೆ ಯಾವಾಗಾರು ಸಿಕ್ಕಿದಾಗ ಮಾತಾಡೋಣ. ವಿಡಿಯೋ ನೋಡಿದ್ರೆ ಮರೀದೆ ನಾನು ಇನ್ಸ್ಟಾಗ್ರಾಮಲ್ಲಿ ಬಂದು ನಿಮ್ಮ ನಂಬರ್ ಹಾಕಿ ಬೇಕಾಗ್ತವೆ. ನಿಮ್ಮದು ಹೊಸ ಗಾಡಿ ಅಲ್ವಾ, ಅದರ ನಿಮ್ಮ ಟಾಟಾ ಗಾಡಿ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಬೇಕು. ಹಂಗಾಗಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿ. ನಾನು ಮರ್ತುಬಿಟ್ಟೆ ಸಡನ್ನಾಗಿ ಜಾಮಲ್ಲಿ, ಇಲ್ಲಾಂದ್ರೆ ನಂಬರ್ ತೊಗೋಬೇಕಾಯ್ತು. ನೋಡೋಣ, ಇನ್ಸ್ಟಾಗ್ರಾಮಲ್ಲಿ ಬಂದು ನಂಬರ್ ಹಾಕ್ರಿ. ಅಲ್ಲಿಂದ ಮುಂದೆ ಬಂದು ನಮ್ಮ ಕಾರವಾರ ಎಂಟ್ರಿ ಆಗಿದ್ದೀನಿ. ಟನಲೆಲ್ಲ ಬಿಟ್ಟು ಮುಂದೆ ಇದು ಕಾರವಾರ ಬೀಚು, ಆದರೆ ಕಾಣಲ್ಲ ನೈಟ್ ಹೊತ್ತಿನಲ್ಲಿ. ಇಲ್ಲಿ ಏನೋ ಫಂಕ್ಷನ್ ಇರಂಗೈತೆ ಬೀಚಲ್ಲಿ ಏನೋ ಫಂಕ್ಷನ್ ಇರಂಗೈತೆ. ಇಲ್ಲಿ ಕಾಣ್ತಿರ್ಬೋದು, ಭಾರಿ ಜೋರಾಗಿ ಇದು ಮಾಡ್ದವ್ರೆ. ಹಿಂಗೇ ಸೈಡ್ಗೆ ಹೋಗೋಣ ನೋಡ್ಕೊಂಡು. ಟೈಮು ಕಾರವಾರ ಬರೋಷ್ಟೊತ್ತಿಗೆ 9 ಗಂಟೆ ಆಗ್ಬಿಡ್ತು. ನಾನು ಸ್ವಲ್ಪ ಅಲ್ಲಿ ಇದರಲ್ಲಿ ಲೇಟ್ ಮಾಡಿಬಿಟ್ಟೆ ನಾನು, ಹಂಗಾಗಿ ಕಲ್ಗಟ್ಟಿಗೆ ಲೇಟಾಗಿ ಬಿಟ್ಬಿಟ್ಟೆ ನಾನು. ಸ್ವಲ್ಪ ಬೇಗ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಬಾರ್ಡ್ರೆಲ್ಲ ಎಂಟ್ರಾಗಿ ನೋಡಿಲಿ, ಭಾರಿ ಲೈಟಿಂಗ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಾರಪ್ಪ. ಏನೋ ಎಕ್ಸಿಬಿಷನ್ ಸರ್ಕಸ್ ನೋಡ್ತಿರ್ಬೋದು. ಭಾರಿ ಐತೆ ಸರ್ಕಸ್. ಇದು ಬೀಚ್ ಹತ್ರ ಹಾಕಿದ್ದಾರೆ ಸರ್ಕಸ್ಸು. ಏನೋ ಜಾತ್ರೆ ಇರ್ಬೇಕೇನಪ್ಪ, ಪೂರ್ತಿ ದೊಡ್ಡದಾಗಿ ಏನೋ ಅಂಗಡಿಗಳೆಲ್ಲ ಓಪನ್ ಮಾಡವ್ರೆ. ಜಾತ್ರೆ ಇರಬೇಕು, ಪಕ್ಕಾ ಜಾತ್ರೆ ಇರಬೇಕು. ಇದೇ ಬೀಚು. ಇಲ್ಲೇನೋ ಒಂದಿದೆ, ಇಲ್ಲಿ ಯಾರೋ ಆರ್ಕೆಸ್ಟ್ರಾ ನಡೀತೈತೆ. ಆರ್ಕೆಸ್ಟ್ರಾ ಇಲ್ಲೆಲ್ಲ ನೋಡಿ, ಇವ್ರ ಮೇಲೆ ನಿಂತ್ಕೊಂಡು ನೋಡ್ತಾರೆ, ಅಲ್ಲೆಲ್ಲ ಆರ್ಕೆಸ್ಟ್ರಾ ನಡೀತೈತೆ. ಇಲ್ಲಿ ನಮ್ಮ ಅರ್ಜುನ ಅಲ್ಲಿರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗ್ತೈತೆ, ಕಾಣೋದೇ ಇಲ್ಲ. ಈ ಗ್ಲಾಸಲ್ಲಿದ್ರೆ ಕ್ಲೀನಾಗಿ ಕಂಡುಬಿಡ್ತೈತೆ. ಅಲ್ಲಿ ಸ್ವಲ್ಪ ಮಳೆ ಬೇರೆ ಬಂದು ಹೋಗೈತಿಲ್ಲ, ಗ್ಲಾಸ್ ಒರೆಸಿದ್ದೆ, ಆದರೆ ಈ ಥರ ಕಾಣ್ತೈತೆ. ಹೋಗೋಣ, ಇನ್ನೇನು ಕಾರವಾರ ಬಿಟ್ಟಿದ್ದಾಯಿತು. ಗೋವಾ ಹೋಗಿ, ಗೋವಾದಲ್ಲಿ ಇನ್ನೊಂದು ಹೊಸ್ದಾಗಿ ಒಂದು ರೂಲ್ಸ್ ತಂದಿದ್ದಾರೆ ಗೋವಾದಲ್ಲಿ. ಗೋವಾ ಸರ್ಕಾರ ಏನನ್ನೋದು ಮುಂದೆ ಹೋಗಿ ತೋರಿಸ್ಬಿಟ್ಟು ಹೇಳ್ತೀನಿ ಏನಂತ. ಹೋಗೋಣ ಬರ್ರಿ, ಕಾರವಾರ ಬಿಟ್ಟಿದ್ದಾಯಿತು, ಆರಾಮಾಗಿ ಹೋಗೋಣ. ಅಲ್ಲಿ ಹೋಗಿ ಹೇಳ್ತೀನಿ ಗೋವಾದವ್ರು ಏನು ರೂಲ್ಸ್ ತಂದಿದ್ದಾರೆ, ಯಾವ ಥರ ರೂಲ್ಸು ಅಂತ ಮುಂದೆ ಗೋವಾ ಎಂಟ್ರ್ ಆದಾಗ ತೋರಿಸ್ಬಿಟ್ಟು ಹೇಳ್ತೀನಿ.